नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर पर। कर्नाटक के बीदर जिले के चिटगुप्पा तालुका के करकनल्ली गांव में श्री गुरु गंगाधर बक्क प्रभु जी की 212वीं पुण्यतिथि और जत्रा महोत्सव श्रद्धा और उत्साह के साथ मनाया गया। इस अवसर पर बड़ी संख्या में श्रद्धालु और ग्रामीण उपस्थित रहे और गुरुजी को श्रद्धांजलि अर्पित की। महोत्सव के दौरान मंदिर परिसर में धार्मिक अनुष्ठान, भजन कीर्तन और विभिन्न सांस्कृतिक कार्यक्रमों का आयोजन किया गया। श्रद्धालुओं ने गुरु गंगाधर बक्क प्रभु जी की समाधि पर पूजा अर्चना कर आशीर्वाद प्राप्त किया। कार्यक्रम में बसव कल्याण के सहायक आयुक्त और श्री गुरु गंगाधर बक्क प्रभु देवस्थान करकनल्ली के प्रशासनिक अधिकारी भी उपस्थित रहे। इसके साथ ही चित्तगुप्पा के तहसीलदार श्री मंजूनाथ पंचाल ने भी कार्यक्रम में भाग लिया और आयोजन की सराहना की। आयोजकों ने बताया कि हर वर्ष की तरह इस बार भी जत्रा महोत्सव श्रद्धा और भक्ति के साथ आयोजित किया गया, जिसमें दूर दराज के क्षेत्रों से भी बड़ी संख्या में श्रद्धालु पहुंचे। ಎಲ್ಲ ಕಡೆ ಜನ ಅಂದ್ರೆ ಎಷ್ಟು ದಿವಸ ಜಾತ್ರೆ ಆಗ್ತದೆ? ಇದು ಒಂದು ವಾರ ಜಾತ್ರೆ. ಮೇನ್ ಜಾತ್ರೆ ಎಂದ ನಾಳೆ ಜಾತ್ರೆ 5, 6ನೇ 5ನೇ ತಾರೀಕು 6ನೇ ತಾರೀಕು. 5ನೇ ತಾರೀಕು ಏನೇನು ಪ್ರೋಗ್ರಾಮ್ ಇರ್ತದೆ ಅಲ್ಲಿ? 5ನೇ ತಾರೀಕು ಸಂಗೀತ ಬರ್ತದೆ ಒಬ್ಬನಿಗೆ, ಮತ್ತು ಸಾಯಂಕಾಲ ಪಲ್ಲಕ್ಕಿದು ಉತ್ಸವ ಇರ್ತದೆ, ಮತ್ತು ಮುಂಜಾನೆ ಅಕ್ಕಿ ಇರ್ತದೆ 5ನೇ ತಾರೀಕು 6ನೇ ತಾರೀಕು. ಇಲ್ಲಿ ಮಂದಿ ಹೇಳ್ತಾರೆ ಭಾಳ ಹಳೇ ಕಾಲಿನ ಗುಡಿ ಅದಲ್ಲ, ಇಲ್ಲಿ ಬಂದವರಿಗೆಲ್ಲ ಯಾವ್ದನ್ನೂ ಭಕ್ತರು ಬೇಡ್ತಾರ ಅದು ಎಲ್ಲ ಸಿಗ್ತಂತಾರ. ನೀವು ನಿಮ್ಮ ಪ್ರಕಾರ ಯಾರಿಗಾರ ಏನ್ರ ಇಲ್ಲ ಆಗಿನ ಚಲೋ ಆಗಿನ ನಿಮ್ಮ ಪ್ರಕಾರ ನೋಡಿದಿರ ನೀವು? ಆಗ್ಯಾವ್ರಿ. ಮಕ್ಕಳಿಲ್ದರಿ ಮಕ್ಕಳಾಗ್ಯಾವ, ಏನು ಸಂಪತ್ತಿಲ್ದರಿ ಸಂಪತ್ತು ಕೊಟ್ಟಾನ, ಏನು ಕುಷ್ಠರೋಗಗಳಿಗೆ ಉದ್ಧಾರ ಮಾಡ್ಯಾನ, ಹಂಗೆಲ್ಲ ಪ್ರಭುಗಳು ಆಶೀರ್ವಾದ ಮಾಡ್ಯಾರ. ಈ ಮುಂದೆ ಬರೋ ದಿನಲ್ಲಿ ಏನೋ ಡೆವಲಪ್ ಆಗ್ತದ? ಯಾಕಂದ್ರೆ ಪಬ್ಲಿಕ್ಕಿಗೆ ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆದ್ರೆ ಏನೋ ಪಬ್ಲಿಕ್ ಕೂಡ ಕೇಳಕ್ಕೆ ಅಂದ್ರೆ ನೀವು ಗೌರ್ಮೆಂಟ್ ಏನೋ ಕೇಳಿದೆ? ನಾನು ಗೌರ್ಮೆಂಟ್ದಾಗ ಕೇಳಿದ್ದೀವಿ, ಆದ್ರೆ ಬಟ್ MLA ಏನು ಬೆಲ್ಲಡೆ ಸರ್ ಅದಲ್ಲ, ಅವರೇ ಕೊಟ್ಟಾರ. ಹಿಂದಕ್ಕೆ ನಿಂತೂ ಕೊಟ್ಟಾರ. ಎಷ್ಟು ಕೊಟ್ಟರು? ಬೆಲ್ಲಡೆ ಸಾವಿರ ಕೊಟ್ಟಾರ. ಏನೋ ಒಂದು 50-60 ಲಕ್ಷ ಕೊಟ್ಟಾರ. 50 ಲಕ್ಷ ರೂಪಾಯಿ ಕೊಟ್ಟರು. ಏನು ಮಾಡಿ ಕೊಟ್ಟಾರ 5 ಲಕ್ಷ? ಅದು ಒಂದು ಹಾಲ್ ಕಟ್ಸ್ಯಾರ, ಬಿಲ್ಡಿಂಗ್ ಹಾಲು, ಇದು ಅಂದ್ರೆ ಕ್ವಾರ್ಟರ್ಸ್. ಇದೆಲ್ಲ ಜಲ್ದಿ ಬರೋರಿಗೆಲ್ಲ ನಿಮ್ದು ವ್ಯವಸ್ಥೆಗಳಿಂದ MLA ಎಲ್ಲಿಂದ MLA ಶೈಲೇಂದ್ರ ಬೆಲ್ಲಡೆ ನಿಮ್ಗೆ ಹೆಲ್ಪ್ ಮಾಡ್ರಿ ಕೂಡ ಸರ್ಕಾರದಿಂದ. ನಿಮ್ಮ ಮುಂದೆ ಅವ್ರ ಮುಂದೆ ಮತ್ತೆ MLA ಮುಂದೆ ಮತ್ತೆ ಏನು ಡಿಮ್ಯಾಂಡ್? ಈಗ ಡಿಮ್ಯಾಂಡ್ ಏನಾದ್ರು ಒಂದು ರೋಡ್ ಇತ್ತು, ರೋಡ್ ಕೊಟ್ಟಾರ. ಈಗ ಮತ್ತೇನು ಇವತ್ತು ಬರ್ತಾರ, ಮತ್ತೇನು ಕೇಳ್ತಾರೋ ಅದು ಪುನಃ ಇಲ್ಲ. ಎಷ್ಟು ಗಂಟೆ ಬರ್ತಾರ ಇವತ್ತು? 8 ಇಲ್ಲ 9 ಗಂಟೆ ಬರ್ತಾರ.
सर ये कितने साल से चल रहा सर ये अभी ऐसा जो सभी को अवार्ड देना? 212ನೇ ಜಾತ್ರಾ ಮಹೋತ್ಸವ ಅದ ರೀ. ಇದು 212ನೇ ಜಾತ್ರಾ ಮಹೋತ್ಸವ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಈ ಒಂದು ಪಶು ಪ್ರದರ್ಶನ ಕಾರ್ಯಕ್ರಮ ಪರಂಪರೆಯಿಂದ ಕೂಡ ನಡೆದುಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷನೂ ಕೂಡ ಪಶು ವೈದ್ಯಾಧಿಕಾರಿಗಳ ಒಂದು ಸಹಯೋಗದಿಂದ ಈ ಕಾರ್ಯಕ್ರಮ, ಅದೇ ರೀತಿಯಾಗಿ ಎಲ್ಲ ರೈತ ಬಾಂಧವರ ಒಂದು ಸಹಯೋಗದಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಜಡ್ಜ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ರೀತಿ ಯಾವುದೇ ಇಲ್ಲ. ಪ್ರತಿ ವರ್ಷವೂ ನಾವು ಏನು ಮಾಡ್ತೀವಿ, ಎಲ್ಲ 2-3 ದಿವಸ ಪ್ರಚಾರ ಮಾಡ್ತೀವಿ ಪ್ರತಿ ಹಳ್ಳಿಗೂ ಹೋಗಿ. ಆ ಪ್ರಚಾರದಲ್ಲಿ ಸಮಯ ಕೊಟ್ಟಿರ್ತೀವಿ, ಮತ್ತು ಯಾವ್ಯಾವ ಜಾತಿ ದನಗಳು ಮತ್ತು ಯಾವ್ಯಾವುದು ಪ್ರೈಸ್ ಕೊಡ್ತೀವಿ ಅಂತ ಮೊದಲೇ ಅನೌನ್ಸ್ ಮಾಡಿರ್ತೀವಿ. ಆ ಅನೌನ್ಸ್ ಮಾಡಿದಾಗ ಎಲ್ಲರೂ 12 ಗಂಟೆ, ಬೆಳಗ್ಗೆ 12 ಗಂಟೆಯಿಂದ 3-4 ಗಂಟೆವರೆಗೂ ಈ ಒಂದು ಸನ್ನಿಧಿಯಲ್ಲಿ ಬಂದು ಅವ್ರು ಕಾಯ್ತಾ ಇರ್ತಾರೆ. ಆಮೇಲೆ 4 ಗಂಟೆಯಿಂದ ನಾವು ಪ್ರತಿಯೊಂದು ಆಕಳಿರಲಿ, ಎಮ್ಮೆ ಇರಲಿ, ಕರು ಇರಲಿ, ಎಲ್ಲದಕ್ಕೂ ಅದರ ತಾಳೆ ನೋಡಿ, ಅಂದರೆ ಯಾವ ರೀತಿ ಚೆನ್ನಾಗಿದೆನಾ ಅಥವಾ ಯಾವುದು ಆ ಬಹುಮಾನ ಕೊಡ್ಬೋದಾ ಅಥವಾ ಅದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆದರೆ ಅದಕ್ಕೆ ಯಾವುದೇ ರೀತಿ 2ನೇ ಬಹುಮಾನ, 1ನೇ ಬಹುಮಾನ, 3ನೇ ಬಹುಮಾನ, ಆ ರೀತಿ ನಾವು ಪ್ರತಿಯೊಂದು ದನ, ಕರು, ಎಮ್ಮೆ, ಜೋಡೆತ್ತು ಈ ಎಲ್ಲ ದನ ಕರುಗಳಲ್ಲಿ ಒಳ್ಳೆಯ ತಳಿಗಳನ್ನು ಮಾತ್ರ ನಾವು ಆರಿಸಿ ಅಂಥದ್ದು ಮಾತ್ರ ನಾವು ಬಹುಮಾನ ಸ್ಥಳದಲ್ಲೇ ಇಲ್ಲೇ ಬಂದು ಅದಕ್ಕೆ ಪ್ರೈಸ್ ಎಲ್ಲ ನೋಡ್ಕೊಂಡು ಬಿಟ್ಟೆ ಕೊಡ್ತೀವಿ. ಹೊರತು ಮೊದಲೇ ಯಾವುದೇ ರೀತಿಯಿಂದ ಯಾವುದೇ ಪ್ರೈಸ್ಗಳನ್ನು ಇದು ಮಾಡಿರಲ್ಲ. आपका नाम सर? आपका नाम सर? सर आपका नाम सर? सर मेरा नाम डॉक्टर शांतवीर है, तालुकु चुड़गुप्पा का डॉक्टर. अब तक के लिए बस इतना ही, फिर मिलते हैं एक ऐसे ही बड़ी खबर के साथ. अब तक के लिए नमस्कार और देखते रहिए ईश्वर इंडियन न्यूज़.